ಪಾವ್ ಭಾಜಿ ಅಂತ ಒಂದು ನಾಟಕ, ಅದಕ್ಕೆ ಅಚ್ಚು ಸರ್ ಬರ್ತಾರೆ. ಅವರು ತುಂಬಾ ಚೆನ್ನಾಗಿ ಅಭಿನಯಿಸಿದಿರಾ ಅಂತ ಹೇಳಿ ಹೋಗಿದ್ರು. ಅಂದ್ರೆ ತುಂಬಾ ಸಲ ಹೇಳಿದ್ರು, ಸರ್ ನೀವು ಸಿನಿಮಾಗೆ ಬರಬೇಕು, ನೀವು ಇಲ್ಲಿಗೆ ಸೀಮಿತ ಆಗ್ಬೇಡಿ, ನನಗಂತೂ ಭರವಸೆ ಇದೆ ನೀವೇನೋ ಒಂದು ಸಿನಿಮಾದಲ್ಲಿ ಗಿಟ್ಟಿಸ್ಕೋತೀರಾ ಅಂತ. ಮದುವೆ ಆಯ್ತು 2001ರಲ್ಲಿ. ನನ್ನ ಹೆಂಡತಿ ತೀರ್ಥಹಳ್ಳಿ ಅವಳೇನೆ. ಸೊ ಮದುವೆ ಆದ್ಮೇಲೆ ಜವಾಬ್ದಾರಿ ಜಾಸ್ತಿ ಆಯ್ತು. 2002ರಲ್ಲಿ ಮಗ ಹುಟ್ಟದ, ಸಂಸಾರ ಶುರು ಆಯ್ತು ಇನ್ನಷ್ಟು. ಆಮೇಲೆ ಅಲ್ಲಿ ಇಲ್ಲಿ ಯೋಚನೆ ಮಾಡಿ ಒಂದು ಸೈಟ್ ತಗೊಂಡು ಮನೆ ಕಟ್ಟಿದ್ದಾಯ್ತು. ಇನ್ನಷ್ಟು ಓವರ್ ಹೆಡ್ಸ್ ಜಾಸ್ತಿ ಆಯ್ತು. ಹಾಗಾಗಿ ರಂಗಭೂಮಿ ಸುಮ್ಮನೆ ಸೈಡಿಗೆ ಇರ್ಲಿ ಅನ್ನೋ ತರಾನೇ ಇತ್ತು. ಹಿಂಗ್ ಹೋಗಿ ಅಲ್ಲೇ ನಿಲ್ಬೇಕು ಅಥವಾ ಹೀಗೋಗಿ ಇಲ್ಲಿ ನಿಲ್ಬೇಕು ಅಥವಾ ಕೈಯೆಲ್ಲ ಹೀಗೆ ತಿರ್ಗೆ ರಂಗಭೂಮಿನ ಇವತ್ತಿನ ನಾವು ಈ ಸಿನಿಮಾ ದೊಡ್ಡ ಬ್ಯಾನರ್ ಹೊಂಬಾಳೆ ಅವ್ರು ಮಾಡ್ತಾರಲ್ಲ ಆ ಮಟ್ಟದ್ದು ಕಾಂತಾರ ಸ್ಟೈಲಲ್ಲಿ ಅವಾಗ್ಲೇ ನಾಟಕಗಳು ಮಾಡ್ತಾ ಇದ್ರು. ಸೊ ಅವ್ರು ಆ ನಾಟಕ ಎಲ್ಲ ಮಾಡುವಾಗ ಕಾಫಿ ರಾಘವೇಂದ್ರ ಅಂತೂ ನನಗೆ ತುಂಬಾ ಸಲ ಹೇಳಿದ್ರು, ಸರ್ ನೀವು ಸಿನಿಮಾಗೆ ಬರಬೇಕು, ನೀವು ಇಲ್ಲಿಗೆ ಸೀಮಿತ ಆಗ್ಬೇಡಿ, ನನಗಂತೂ ಭರವಸೆ ಇದೆ ನೀವೇನೋ ಒಂದು ಸಿನಿಮಾದಲ್ಲಿ ಗಿಟ್ಟಿಸ್ಕೋತೀರಾ ಅಂತ. ನಿಮ್ಮಂಥವ್ರು ಬೇಕು ಸರ್ ಅಂತ. ನಮಗೆ ಹೋಪ್ಸ್ ಇಲ್ಲ ಅಂದ್ರೆ ನಟನಾಗಿ ಗೆಲ್ಬಹುದೇನೋ, ಬಟ್ ಕಮರ್ಷಿಯಲಿ ನಮ್ಮನ್ನ ನಾವು ಹೆಂಗ್ ಜೀವನ ಸಾಗಿಸೋದಿಲ್ಲಿ ಅಥವಾ ಇದನ್ನೆಲ್ಲ ಬಿಟ್ಟು ಬಂದು ಸಿನಿಮಾ ಮಾಡಕ್ಕಾಗತ್ತಾ, ಈ ತರ ಒಂದಷ್ಟು ಗೊಂದಲಗಳಿದ್ದು ಎಲ್ಲರಿಗೂ ಇದೆ. ಅದು ಈ ಎರಡೆರಡು ಕಡೆ ಆಗಲ್ಲ ಮಾಡಕ್ಕೆ, ಯಾವ್ದಾದ್ರು ಒಂದು ಫೋಕಸ್ ಮಾಡೋಣ ಅನ್ನೋ ತರ. ಸೊ ಹಂಗಾಗಿ ಅವರೆಲ್ಲ ಹೇಳದ್ಮೇಲೆ ತಲೆ ಕೆಡ್ತಾ ಇತ್ತು, ಇವು ಹೋಗೋಣ ಅಂತ. ಮನೆಯಲ್ಲಿ ಹೇಳ್ತಾ ಇದ್ರೆ ಮನೇಲೆಲ್ಲ ಬೇಡ ಸುಮ್ನಿರಿ ಅನ್ನೋರು. ಅಂದ್ರೆ ನನಗೆ 2002ರಲ್ಲಿ ಮದುವೆ ಆಯ್ತು. 2001ರಲ್ಲಿ ನನ್ನ ಹೆಂಡತಿ ತೀರ್ಥಹಳ್ಳಿ ಅವಳೇನೆ. ಸೊ ಮದುವೆ ಆದ್ಮೇಲೆ ಜವಾಬ್ದಾರಿ ಜಾಸ್ತಿ ಆಯ್ತು. 2002ರಲ್ಲಿ ಮಗ ಹುಟ್ಟದ, ಸಂಸಾರ ಶುರು ಆಯ್ತು ಇನ್ನಷ್ಟು. ಆಮೇಲೆ ಅಲ್ಲಿ ಇಲ್ಲಿ ಯೋಚನೆ ಮಾಡಿ ಒಂದು ಸೈಟ್ ತಗೊಂಡು ಮನೆ ಕಟ್ಟಿದ್ದಾಯ್ತು. ಇನ್ನಷ್ಟು ಓವರ್ ಹೆಡ್ಸ್ ಜಾಸ್ತಿ ಆಯ್ತು, ಲೋನ್ಸು ಇವೆಲ್ಲ ನೋಡುವಾಗ ಸಿನಿಮಾ ಬೇಡ, ಬಿಸ್ನೆಸ್ ನನ್ನ ಏನ್ ಆದಾಯ ಬರುತ್ತೆ ಅದರಲ್ಲೇ ಇರ್ಬೇಕು ನಾನು. ಹಾಗಾಗಿ ರಂಗಭೂಮಿ ಸುಮ್ಮನೆ ಸೈಡಿಗೆ ಇರ್ಲಿ ಅನ್ನೋ ತರಾನೇ ಇತ್ತು. ಅದನ್ನ ಮೇಯ್ನ್ ಯಾರನ್ನು ಅದನ್ನ ಒಂದು ಪ್ರೊಫೆಷನ್ ಆಗಿ ಮಾಡ್ಕೊಳ್ಳೋದು ತುಂಬಾ ರೇರ್ ಅನ್ಸುತ್ತೆ ನನಗೆ ಇತ್ತೀಚಿನ ದಿನಗಳಲ್ಲಿ. ಅದು ಕಷ್ಟನೇ ಇದೆ. ಸೊ ಹಂಗಾಗಿ ನಾನು ಅದನ್ನೇನು ಪ್ರೊಫೆಷನ್ ತರ ತಗೊಳ್ಳಿಲ್ಲ, ಅಥವಾ ನಾವು ದೊಡ್ಡದಾಗಿ ರೈಟ್ರೆಲ್ಲ ಅಲ್ಲ, ಅಥವಾ ನಿರ್ದೇಶನ ಮಾಡುವಷ್ಟು ನಮ್ಗೆ ಕೆಪಾಸಿಟಿ ಇರಲಿಲ್ಲ. ಆಕ್ಟಿಂಗ್ ಅಂತೂ ಮಾಡ್ತಿದೀವಿ, ಆ ನಿಟ್ಟಿನಲ್ಲಿ ತಲೆನೂ ಹೋಗ್ಲಿಲ್ಲ ಅದನ್ನ ಪ್ರೊಫೆಷನಲ್ ಆಗಿ ತಗೊಳ್ಳುವಷ್ಟು. ನಮ್ ಬಿಸ್ನೆಸ್ ಬಿಟ್ಟು ಹೋಗ್ಲಿಲ್ಲ, ಪ್ಯಾರಲಲ್ ಆಗಿ ಹಿಂಗ್ ಮಾಡ್ಕೊಂತ ಬಂದ್ವಿ. ಅದು ಹಂಗೇನೆ ಬೇರೆ ಬೇರೆ ತಂಡ, ಡ್ರಾಮಾಟ್ರಿಕ್ಸ್ ಅಂತ ಒಂದು ತಂಡದ ಪರಿಚಯ ಆಯ್ತು. ವಿಜಯ್ ಬಂಚ ಅವ್ರು ಸಿಕ್ಕಿದ್ರು, NC ಮಹೇಶ್ ಅವರು ರೈಟ್ರು. ಅವರು ಬೀಚಿ ಹೌಸ್, ಬೀಚಿ ನಾಟಕಗಳು, ಬೀಚಿ ಮೇಲೆ ಬರೆದಿತ್ತು. ಇನ್ನು ಸುಮಾರು ನಾಟಕ ಅವ್ರ ಕಡೆಯಿಂದ, ರಾಮ್ ಫ್ರಮ್ ತೆನಾಲಿ ಅಂತ ಒಂದು ನಾಟಕ, ಅವೆಲ್ಲ ಡ್ರಾಮಾಟ್ರಿಕ್ಸ್ ತಂಡದಿಂದ ಒಳ್ಳೊಳ್ಳೆ ಶೋಗಳಾದವು. ಅದರಲ್ಲಿ ಒಳ್ಳೊಳ್ಳೆ ಪಾತ್ರ ಮಾಡಿದೆ ನಾನು. ಅದು ತುಂಬಾ ಜನ ಮನ್ನಣೆ ಗಳಿಸ್ಕೊಳ್ತು ಆ ಪಾತ್ರಗಳೆಲ್ಲ. ಜನ ಅಪ್ರಿಶಿಯೇಟ್ ಮಾಡಿದ್ರು. ಅಲ್ಲಿ ಹೋಗ್ತಾ ನಮ್ಗಿನ್ನು ಸಿನಿಮಾಕ್ಕೆ ಹೋಗ್ಲೇಬೇಕು ತುಡಿತಾ ಇದ್ದೇ ಇತ್ತು. ಈ ರಂಗಭೂಮಿ ಬಿಟ್ಟು ಅಥವಾ ಬಿಸ್ನೆಸ್ ಬಿಟ್ಟು ಹೋಗಕ್ ಆಗ್ತಿಲ್ಲ. ಇಲ್ಲೇ ಇದೀವಿ. ಜೊತೆಗಿರೋರೆಲ್ಲ ಮುಂದ್ ಹೋಗ್ತಾ ಇದಾರೆ, ಯಾವ್ದೋ ಸೀರಿಯಲ್ ಅಲ್ಲಿ ಕಾಣಿಸ್ಕೋತಾರೆ. ಒಂದ್ ಸಣ್ಣ ಸೀರಿಯಲ್, ಒಂದ್ ಪಾತ್ರ ಯಾರೋ ಬಂದ್ರು ಅಂದ್ರೆ ಅವ್ನು ಇವತ್ತು ಬರ್ತಿದ್ದಾನೆ ಅಂತ ನಾವೆಲ್ಲ ಮನೇಲಿ ಕುತ್ಕೊಂಡು ನೋಡ್ತೀವಿ, ಇವ್ನು ಬರ್ತಿದಾನಂತೆ, ಇವತ್ತು ಮೊನ್ನೆ ನಮ್ ಜೊತೆ ಮಾಡಿದ್ನಲ್ಲ ಅಂತ. ಹೀಗೆ ಸೀರಿಯಲೇ ನೋಡೋದು ಅವನ್ನ. ನಾವೆಲ್ಲ ಯಾವಾಗಪ್ಪ ಹೋಗೋದು ಸೀರಿಯಲ್ಗೆ, ಸಿನಿಮಾಕ್ಕೆ ಅಂತ ಈ ತರ ಕಾಡ್ತಾ ಇತ್ತು ಮನ್ಸಲ್ಲಿ. ಕೊನೆಗೆ ಅಲ್ಲಿಂದ ಆ ಜರ್ನಿ ಹಾಗೆ ಸಾಕ್ತಾ ಬಂತು. ಈಗ ಹವ್ಯಾಸಿ ರಂಗಭೂಮಿಲೆಲ್ಲ ಕೆಲಸ ಮಾಡ್ತಾ ಇದ್ರಲ್ಲ ಸರ್, ಅಷ್ಟೊತ್ತಿಗಾಗ್ಲೇ ನೀನಾಸಂ, ರಂಗಾಯಣ ಮತ್ತೆ NSD ಈ ತರದ್ದೆಲ್ಲ ಇತ್ತು. ನೀವು ಡಿಪ್ಲೊಮಾ ಬೇರೆ ಮಾಡಿದ್ರಿ. ಅಲ್ಲೆಲ್ಲಾದ್ರೂ ಹೋಗಿ ಬೇರೆ ಏನಾದ್ರೂ ಕೋರ್ಸ್ ಮಾಡ್ಕೊಂಡ್ ಬರ್ಬೇಕು ಅನ್ನೋದು ಯಾವ್ದಾದ್ರು ಒಂದು ತಲೆಗೆ ಆ ತರದ್ದೇನು? ಸರ್ ತುಂಬಾ ಬಂತು, ತುಂಬಾ ಆಫರ್ಗಳು ಬಂತು. ಆಫರ್ ಅಂದ್ರೆ ಯಾರೋ ಬಂದ್ ಮಾಡಿ ಅಂತ ಕರ್ದಿಲ್ಲ, ಜೊತೆಗಿರೋರೇನೆ ಅಲ್ಲಿ ಹೋಗೋಣವಾ, ಅಲ್ಲಿ ರೆಪರ್ಟರಿಗಳೆಲ್ಲ ಇದಾವಲ್ಲ, ಅವ್ರ ಜೊತೆ ಇದ್ಬಿಡೋಣ, ಹೋಗಿ ಅದೇನು ಅಂತ ಕೇಳೋಣ. ಈ ಡೀಟೇಲ್ಸ್ ಎಲ್ಲ ಒಂದಷ್ಟು ಕಲೆಕ್ಟ್ ಮಾಡ್ಕೊಂಡ್ವಿ. ಮಾಡ್ಬಿಟ್ಟು ಅದ್ರದ್ದು ಏನು ಧೈರ್ಯ ಆಗ್ಲಿಲ್ಲ ಮನೆ ಬಿಟ್ಟು ಹೋಗೋದಕ್ಕೆ. ನಮ್ಗೆ ಮನೇಲಿ ಅಮ್ಮನ್ ಕೇಳೋದು, ಅಪ್ಪನ್ ಕೇಳೋದು, ಅಥವಾ ಮದುವೆ ಆದ್ಮೇಲೆ ಹೆಂಡ್ತಿನ ಕೇಳೋದು, ಹೋಗೋದಾ ಬೇಡವಾ. ಅಷ್ಟೊತ್ತಿಗೆ ನಾವು ಇಲ್ಲೊಂದಷ್ಟು ಕಟ್ಕೊಂಡ್ಬಿಟ್ಟಿದ್ವಲ್ಲ, ಇದನ್ನ ತಲೆ ಮೇಲೆ ಭಾರ ಇತ್ತು. ಅದು ಎಲ್ಲೋ ಒಂದ್ ಕಡೆ ಆ ತರದ್ ಏನಾದ್ರೂ ಮನೆ ಬಿಟ್ಟು ಹೋಗ್ಬೇಕು, ಅಥವಾ 2 ವರ್ಷ ಅಲ್ಲೇ ಇರ್ಬೇಕು, ರಂಗಾಯಣದಲ್ಲಿ ಇರ್ಬೇಕು, ಅಥವಾ ಹೆಗ್ಗೋಡಲ್ಲೇ ಇರ್ಬೇಕು ಅನ್ನೋದು ಬಂದಾಗ ಅದು ಫಸ್ಟ್ ರಿಜೆಕ್ಟ್ ಮಾಡ್ತಾ ಇದ್ವಿ, ಬೇಡ ಅಂತ. ಬೆಂಗಳೂರು ಬಿಟ್ಟು ಹೋಗ್ಬಾರ್ದು, ಇಲ್ಲಿ ಇದ್ಕೊಂಡು ಏನ್ ಬೇಕಾದ್ರೂ ಮಾಡು, ಅಥವಾ ಸಂಜೆ ಟೈಮ್ ಏನ್ ಬೇಕಾದ್ರೂ ಮಾಡು, ಈ ಪ್ರೈಮ್ ಟೈಮ್ ಇದೆಯಲ್ಲ ಬಿಸ್ನೆಸ್ ಅವರ್ಸ್, ಅದನ್ನ ಮಾತ್ರ ಹಾಳು ಮಾಡ್ಕೋಬೇಡ ಅನ್ನೋ ತರ ತಲೆಗೆ ಬಂದ್ಬಿಟ್ಟಿತ್ತು. ಹಾಗಾಗಿ ಆ ತರದ್ದೆಲ್ಲ ಒಂದಷ್ಟು ಅಲ್ಲಿಂದ ಬಂದವರು, ಇಕ್ಬಾಲ್ ಅಹಮದ್ ಸಾರು,
ಹ್ಮ್. ಅವ್ರ ಡೈರೆಕ್ಷನ್ ಅಲ್ಲಿ ಒಂದು ನಾಟಕದಲ್ಲಿ ಅಭಿನಯಿಸೋ ಅವಕಾಶ ಸಿಕ್ತು. ಆತರ ಬೇರೆ ಬೇರೆ ಈಗ ಕೆ ವಿ ಸುಬ್ಬಣ್ಣ ಆಪ್ತರಂಗ ಮಂದಿರ ಅದ್ರಲ್ಲಿ ಇರೋದಲ್ಲ ಹ್ಮ್. ಇವರು ಗೋಪಿನಾಥ್ ಹ್ಮ್. ಗೋಪಿನಾಥ್ ಜೊತೆಗೆ ಒಂದು ನಾಟಕ ಮಾಡಿದ್ವಿ. ಅವರು ನಮ್ಗೆ ತುಂಬಾ ಹೇಳಿದ್ರು, ಆತ್ಮೀಯರು ನಮ್ಗೆ, ಈ ತರ ನೀನಾಸಂ ಹೋಗಿ ಬನ್ನಿ ರಾವು, ಅಲ್ಲಿಂದ ಬಂದ್ರೆ ನಿಮ್ಗೆ ಬೇರೆ ತರ ಒಂದು ಇಮೇಜ್ ಇರುತ್ತೆ, ಜೊತೆಗೆ ಸಾಕಷ್ಟು ತಿಳ್ಕೊಳ್ಳೋ ಜ್ಞಾನ ಇದೆ ಅದರಿಂದ ರಂಗಭೂಮಿ ಬಗ್ಗೆ. ಅವೆಲ್ಲ ದೊಡ್ಡ ಇದಲ್ವಾ ಸಂಸ್ಥೆಗಳು. ಹಾಗಾಗಿ ಅವೆಲ್ಲ ಬಂದು 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 ಹೋಗೋದು. ಆದ್ರೆ ಅವಕಾಶ ಬೇಡವೇ ಬೇಡ ಬೇಡವೇ ಬೇಡ ಹಂಗೇ ತಳ್ಕೊಂಬಂದ್ವಿ ಹೋಗ್ಲೇ ಇಲ್ಲ ಕೊನೆಗೂ. ನಿಮ್ಗೆ ಇಷ್ಟು ಸುಮಾರು ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ರಿ ನೀವು, ಅಂದ್ರೆ ರಿಯಲಿಸ್ಟಿಕ್ ಆಗಿ ನಿಮ್ಗೆ ರಾಜೇಂದ್ರ ಕಾರಂತರ ಅವ್ರದ್ದೇ ಜಾಸ್ತಿ. ಹೌದು. ಏನ್ ವ್ಯತ್ಯಾಸಗಳು ಏನಾದ್ರು ಅನಿಸ್ತಾ ನಿಮ್ಗೆ? ಅಂದ್ರೆ ಹವ್ಯಾಸಿ ರಂಗಭೂಮಿಲೇ ಬೇರೆ ಬೇರೆ ಪ್ರೊಫೆಷನಲ್ಸ್ ಇರ್ತಾರೆ, ಆಮೇಲೆ ನ್ಯಾಚುರಲ್ ಆಕ್ಟಿಂಗ್ ಪ್ರೋಸೆಸ್ ಅಲ್ಲಿ ಅಕ್ರೊಬ್ಯಾಟ್ಸ್ ಮಾಡಿ ಬೇರೆ ಆಂಗಿಕ ಎಲ್ಲ ಬಳಸ್ಕೊಂಡು ಹ್ಮ್. ಮಾಡೋದು. ನಿಮ್ಗೆ ಯಾವ್ದು ಇಷ್ಟ ಆಗತ್ತೆ? ನಾನು ಸಿನಿಮಾಗಳಲ್ಲಿ ನೋಡಿದ್ದೀನಿ, ನಿಮ್ಗೆ ಸೀರಿಯಲ್ ಅಲ್ಲಿ ನೋಡಿದ್ದೀನಿ, ತುಂಬಾ ಆರಾಮಾಗಿ ತುಂಬಾ ಏನು ಹೆಂಗಿರ್ತಾನೋ ಹಂಗೆ ಇರುವಂತ ಪಾತ್ರಗಳು ಇಷ್ಟ ಆಗತ್ತೆ ನಿಮ್ಗೆ. ನಾನು ನಾಟಕ ನೋಡಿಲ್ಲ ನಿಮ್ದು, ಹಾಗಾಗಿ ನಿಮ್ಗೆ ಯಾವ್ದು ಇಷ್ಟ ಆಗೋದು ಆ ಟೈಮಲ್ಲಿ? ನನಗೆ ಈ ಮೆಥಡ್ ಆಕ್ಟಿಂಗ್ ಇದಾವಲ್ಲ, ಹಿಂಗ್ ಹೋಗಿ ಅಲ್ಲೇ ನಿಲ್ಬೇಕು ಅಥವಾ ಹೀಗೆ ಹೋಗಿ ಇಲ್ಲಿ ನಿಲ್ಬೇಕು ಅಥವಾ ಕೈಯೆಲ್ಲ ಹೀಗೆ ತಿರ್ಸಿ ಇದೆ ಅಂದ್ರೆ ಫಿಕ್ಸ್ಡ್ ಒಂದು ಆಕ್ಟಿಂಗ್ ಇದೆಯಲ್ಲ, ಅದು ತುಂಬಾ ಚಂದ ಅನ್ಸುತ್ತೆ. ಬಟ್ ನನಗೆಲ್ಲೋ ಹೋಗ್ಲೇ ಇಲ್ಲ ಅದು. ಅಂದ್ರೆ ನನ್ಗೆ ಮಾಡಕ್ ಬರ್ಲಿಲ್ಲ ಅಂತ ಅದನ್ನ ದೂರ ತಳ್ಬಿಟ್ವಾ ಗೊತ್ತಿಲ್ಲ. ನಮ್ಗೆ ಇಷ್ಟೊಂದೆಲ್ಲ ಪರ್ಫೆಕ್ಷನ್ ಬರಲ್ಲಪ್ಪ. 10 ಹೆಜ್ಜೆ ಹೋಗಿ ಅಲ್ಲಿ ಎಡಕ್ ತಗೋ, ಅಲ್ಲಿ 3 ಹೆಜ್ಜೆ ಮುಂದಕ್ಕೆ ಇಡು, ಅಥವಾ ಕೈ ಹೀಗೆ ಇರ್ಲಿ, ಕಾಲು ಹೀಗೆ ಇರ್ಲಿ, ಈ ತರದ್ದು ಭಯ ಆಗ್ಬಿಡೋದು ನನಗೆ. ಇದಕ್ ನಾವೆಲ್ಲ ಅಲ್ವೇ ಇಲ್ಲಪ್ಪ ಆರ್ಟಿಸ್ಟ್, ಅದಕ್ಕೆ ಬೇರೆ ತರದ್ದು ಒಂದಷ್ಟು ತಯಾರಿ ಬೇಕು. ಇಕ್ಬಾಲ್ ಅವ್ರ ಜೊತೆಗೆ ಮಾಡಿದ್ರಲ್ಲ, ಮಾಡಿದ್ವಿ, ಅದ್ರಲ್ಲಿ ಸ್ವಲ್ಪ ಇದೇ ತರನೇ. ಅವ್ರದ್ದು ಯಾವ್ದೋ ಗಿಣಿಯು ಪಂಜರದೊಳಿಲ್ಲ ಅಂತ ಯಾವ್ದೋ ಒಂದು ನಾಟಕ ಮರ್ತಿದ್ದೀನಿ ನಾನು ಅವ್ರ ಜೊತೆಗೆ ಮಾಡುವಾಗ. ಪಂಜರ ಶಾಲೆ ಕರೆಕ್ಟ್, ಪಂಜರ ಶಾಲೆ. ಹ್ಮ್. ಹಾ, ಅದ್ರಲ್ಲಿ ಏನ್ ಪಾತ್ರ ಮಾಡಿದ್ರಿ? ನನ್ಗೆ ನೆನಪೇ ಇಲ್ಲ ಸರ್. ಅದೇಗ್ ಮರ್ತ್ ಹೋಗ್ಬಿಟ್ಟಿದೀನಿ, ನಾನು ಪಾತ್ರಗಳೇ ನೆನಪಾಗಲ್ಲ. ಅದ್ರಲ್ಲಿ ಸ್ವಲ್ಪ ಅವ್ರದ್ದು ಆಕ್ಟಿಂಗ್ ಸ್ಟೈಲ್ ಸ್ವಲ್ಪ ಹಂಗೇನೆ, ಅಂದ್ರೆ ಒಂದು ಸ್ಟೈಲ್ ಇತ್ತು. ಹೌದು. ಸೊ ಆಕ್ಟಿಂಗ್ ಸ್ಟೈಲ್ ಹಾಗೆ ಅವ್ರು ಸರ್ದು. ನಾನು ಆಗ್ಲೇ ಒಂದು ನಾಟಕ ಮಾಡಿದೆ ಅಂತರಂಗದಲ್ಲಿ ಅನ್ನಲ್ಲ, ಮಾದಕ ದ್ರವ್ಯದ್ದು, ಹೌದು, ಡ್ರಗ್ಸ್, ನೀವೇ ಅದು ಅಕ್ಕರೆ ಅಂತ ನಾಟಕದ ಹೆಸರು. ಈಗ ನೆನ್ಪಾಯ್ತು. ಅಂಕಲ್ ಶಾಮ್ ನೋಡಿದ್ರೆ ಬೈತಾರ, ಆ ಹೆಸರೇ ಮರ್ತಿಯನೋ ಅಂತ. ಈಗ ಸಾರಿ ನೆನ್ಪಾಯ್ತು, ಇರ್ಲಿ. ಸೊ ನೀವ್ ಇಕ್ಬಾಲ್ ಅಹಮದ್ ಬಗ್ಗೆ ಹೇಳ್ತಾ ಇದ್ರಿ. ಹೌದು, ಅವ್ರ ನಾಟಕಗಳು ಹಾಗೆ, ಅವ್ರ ನಾಟಕ ನೋಡಿದೀನಿ ಕೂಡ ನಾನು ಸಾಕಷ್ಟು. ಬಟ್ ಅದೊಂದು ವಿಶೇಷವಾದ ಕಾಸ್ಟ್ಯೂಮ್ಸು, ಮೂಮೆಂಟ್ಸು, ಇಡೀ ಸ್ಟೇಜ್ ನ ಆವರಿಸ್ಕೊಳ್ಳೋದು, ಆ ಸೆಟ್ ಡಿಸೈನು. ನಿಮಗೆ ರಂಗಭೂಮಿನ ಇವತ್ತಿನ ನಾವು ಈ ಸಿನಿಮಾ ದೊಡ್ಡ ಬ್ಯಾನರ್ ಹೊಂಬಾಳೆ ಅವ್ರು ಮಾಡ್ತಾರಲ್ಲ, ಆ ಮಟ್ಟದ್ದು ಕಾಂತಾರ ಸ್ಟೈಲಲ್ಲಿ ಅವಾಗ್ಲೇ ನಾಟಕಗಳು ಮಾಡ್ತಾ ಇದ್ರು. ಅಂದ್ರೆ ಎಷ್ಟು ದೊಡ್ಡ ಕ್ಯಾನ್ವಾಸ್ ಅಲ್ಲಿ ಅದನ್ನ ಅಂದ್ರೆ ಬಂಡವಾಳ ಹಾಕಿ ರಂಗಭೂಮಿಗೆ ವಿಶೇಷ ಮೆರುಗು ಅಥವಾ ಒಂದು ಹಿಂದಿಂದು ನಮ್ಗೆ ಇತಿಹಾಸನ ಕೊಟ್ಟಿದ್ದಾರೆ ಹಳಬರು ಅಂತ. ಅದು ಖುಷಿ ಆಗೋದು ನನಗೆ. ಬಟ್ ನನಗೆ ಅಳಕಿದ್ದು ನಾವು ಆ ಪಾತ್ರ ಮಾಡಕ್ ಅಲ್ವೇನೋ ಅಂತ. ನನಗೆ ಈ ನೀನಾಸಂ ಆಕ್ಟ್ರೆಸ್ ನಾನು ತಗೊಂಡ್ರೆ ಅಥವಾ ರಂಗಾಯಣದವ್ರು ತಗೊಂಡ್ರೆ, ಯಪ್ಪ ಏನಪ್ಪ, ರಂಗಾಯಣವ್ರೊಬ್ಬ ಸಾರ್ ಒಂದು ನಾಟಕ ಮಾಡಿದ್ರು, ಅದೆಂಥದ್ದು ಸೀಮೆ ಸುಣ್ಣದ ಸುತ್ತ ಅಂತ, ಎಂಥದ್ದು ಚಾಕ್ ಸರ್ಕಲ್ ಅಂತ. ಅದ್ರದ್ದು ಕನ್ನಡ ರಂಗಾಯಣದ ಶೋ ಇತ್ತು. ಅದ್ರಲ್ಲಿ ಡಬಲ್ ಆಕ್ಟಿಂಗ್ ಅನ್ಸುತ್ತೆ ಅವರು ಮೋಸ್ಟ್ಲಿ. ಅವ್ರ ನಾಟಕ ಮುಗಿಸಿ ಮೈಯೆಲ್ಲ ಜುಮ್ ಅಂದ್ಬಿಡ್ತು ಅವ್ರನ್ನ ನೋಡ್ಬಿಟ್ಟು. ನನಗೆ ಈ ಮಟ್ಟಕ್ಕೆಲ್ಲ ಪರ್ಫಾರ್ಮೆನ್ಸ್ ಅಪ್ಪ, ನಾವೆಲ್ಲ ಎಲ್ಲಿದ್ದೀವಿ ಇನ್ನು, ಕಲ್ತ್ಕೊಳ್ಳೋದು ಯಾವಾಗ, ಆ ಥರದ ಪಾತ್ರಗಳು ಮಾಡಕ್ ಆಗತ್ತಾ ನಮ್ಮ ಕೈಲಿ ಅನ್ನೋದೆಲ್ಲ ಶುರುವಾಗ್ಬಿಟ್ಟು ಗ್ರೀನ್ ರೂಮ್ಗೆ ಹೋಗಿ ಕಾಲಿಗೆ ಬಿದ್ಬಿಟ್ವಿ ನಾವೊಂದು 5 ಜನ, ನಾನು ಸ್ನೇಹಿತರೆಲ್ಲ ಆ ನಾಟಕ ನೋಡಿ ಕಲಾಕ್ಷೇತ್ರದಲ್ಲಿ. ಏನ್ ಮಾಡ್ತಿದ್ರ ಸರ್, ಏನ್ ಸರ್ ಪರ್ಫಾರ್ಮೆನ್ಸ್ ನಿಮ್ದು, ನಿಜವಾಗೂ ಸರ್. ಅವ್ರು ಇನ್ನು ಸಿನಿಮಾಕ್ಕೆ ಬಂದಿಲ್ಲ ಅವಾಗ, ಆ ನಾಟಕ ನೋಡಿದಾಗ. ಆಮೇಲೆ ಬಂದ್ರು ಸರ್ ಸಿನಿಮಾದಲ್ಲಿ. ಇವತ್ತು ಗೊತ್ತಿದೆ ನಿಮ್ಗೆ ರಂಗಾಯಣ ರಘು ಅಂದ್ರೆ ಸರ್ ಏನ್ ಮಾಡ್ತಾರೆ, ಹೇಗಿದ್ದಾರೆ ಅಂತ. ಈ ತರದ್ದು ಅವ್ರು ನಮ್ಗೆ ಒಂದು ಇನ್ಸ್ಪಿರೇಷನ್ ಅವತ್ತಿಗೆ. ಆ ತರ ತುಂಬಾ ನಟರಿದ್ದಾರೆ. ಶ್ರೀನಿವಾಸ್ ಪ್ರಭು ಆಕ್ಟಿಂಗ್ ನೋಡಿ ತುಂಬಾ ಖುಷಿ ಆಗ್ಬಿಟ್ಟಿದೀನಿ ನಾನು ಅವತ್ತಿಗೂ. ಜೊತೆಗೆ ನಿರ್ದೇಶನ ಮಾಡಿದ್ದಾರೆ. ಕದೀಮನ ದಿನಚರಿ ಅಂತ ನಾಟಕದ ಹೆಸರು, ಶ್ರೀನಿವಾಸ್ ಪ್ರಭು ಅವ್ರದ್ದು. ಅಂತರಂಗಕ್ಕೆ ಮಾಡಿಸಿದ್ರು ಅಂಕಲ್ ಶಾಮ್ ಟ್ರೂಪ್ಗೆ. ಅವಾಗೆಲ್ಲ ಒಬ್ಬ ನಿರ್ದೇಶಕ ಇದ್ದಾನೆ ಅಂದ್ರೆ ಅವನನ್ನ ಕರ್ಸ್ಕೊಡೋದು ಒಂದು ಹೆಮ್ಮೆ ಆ ತಂಡಕ್ಕೆ. ನೀವು ಬಂದು ಮಾಡಿಸಿ ಸಾರ್ ಅಂತ ಒಂದು ಸ್ಕ್ರಿಪ್ಟ್ ಕೊಡೋದು, ಅವ್ರು ಮಾಡೋದು. ಸೊ ಅವ್ರ ಜೊತೆಗೆ ನಾವೆಲ್ಲ ನಮ್ಮ ತಂಡದವರೆಲ್ಲ ಕೂತ್ಕೊಳ್ಳೋದು.
ಅಭಿನಯಿಸೋದು. ಹಾಗೆ ಕದೀಮನ ದಿನಚರಿ ತುಂಬಾ ಒಳ್ಳೆ ನಾಟಕ ಮಾಡಿಸಿದ್ರು ಶ್ರೀನಿವಾಸ್ ಪ್ರಭು ಅವರು. ಅದಕ್ಕೆ ತಯಾರಾಗೋ ರೀತಿ, ಆ ರಿಹರ್ಸಲ್ಸು, ಶಾರ್ಪ್ ಟೈಮಿಂಗ್ಸು, ಆಮೇಲೆ ಪ್ರತಿಯೊಬ್ಬ ಕಲಾವಿದ್ರದ್ದು ಕಾಸ್ಟ್ಯೂಮ್ ಇರ್ಬೋದು, ಅವನು ಮೂಮೆಂಟ್ಸ್ ಇರ್ಬೋದು, ಡೈಲಾಗ್ ಡೆಲಿವರಿ ಇರ್ಬೋದು, ಆ ರೆಕಾರ್ಡಿಂಗ್ಸು, ಮ್ಯೂಸಿಕ್ಕು ಗೊತ್ತಿದೆ, ಇದೆಲ್ಲರಿಗೂ ಗೊತ್ತಿದೆ. ಆದರೂ ನೆನ್ಪು ಮಾಡ್ಕೊಳ್ಳೋಕ್ಕೆ ತುಂಬ ಖುಷಿ ಆಗುತ್ತೆ. ಹೌದು. ಎಷ್ಟು ಒಂದು ಹಬ್ಬ ಅಲ್ವಾ ಒಂದು ನಾಟಕ ಅಂದರೆ. ಹೌದು. ರಂಗಭೂಮಿ ಅಂದ್ರೇನೆ ಏನೋ ಸರ್, ನಿಜವಾಗೂ ಒಬ್ಬ ವ್ಯಕ್ತಿನ ನಿರ್ಮಾಣ ಮಾಡತ್ತೆ ಅಂದರೆ ರಂಗಭೂಮಿನೇ. ಅಂದರೆ ಒಬ್ಬ ವ್ಯಕ್ತಿ ಶಕ್ತಿಯಾಗಿ ಒಂದು ನಿಲ್ಲೋದಕ್ಕೆ, ಅವ್ನ ಜೀವನದ ಮೇಲೆ ನಿಲ್ಲೋದಕ್ಕೆ ಎಲ್ಲದೂ ಸಕಲವನ್ನ ಕೊಡುತ್ತೆ ರಂಗಭೂಮಿ ಅಂತ. ಹಾಗೆ ಅವತ್ತಿಗೆ ಅದೇ ನನಗೆ ನೀವು ಕೇಳಿದ್ರಿ ನಿಮ್ಗೆ ಯಾವ ಥರ ನಾಟಕ, ಯಾವ ಡೈರೆಕ್ಟ್ರು ಇಷ್ಟ ಆಗ್ತಾರೆ ಅಂತ. ಅದೇ ನನಗೆ ಈ ಸೆಟಲ್ಡ್ ಆಗಿ, ಅಂದರೆ ನಾರ್ಮಲ್ ನಮ್ಮ ಮನೇಲಿ ಹೆಂಗಿರ್ತೀವೋ ಆ ಥರ ಮಾತಾಡೋದು, ಅಥವಾ ಅದೇ ಕತೆಗಳು, ಅಥವಾ ನಮಗೆ ಒನ್ ಟು ಒನ್ ನಾವು ಏನು ರಿಯಾಕ್ಟ್ ಮಾಡ್ತಿದ್ದೀವಿ, ಅಕ್ಕಪಕ್ಕ ಏನೋ ನಡೀತಿದೆಯಲ್ಲ ಆ ಥರದ ಸಂಭಾಷಣೆಗಳು, ಆ ಥರದ ಕತೆ, ಒಂದು ಮನೇಲಿ ಸಿಂಪಲ್ ಆಗಿ ಏನೋ ನಡೆಯುವಂಥದ್ದು, ಅಥವಾ ಒಂದು ಭಾವನಾತ್ಮಕ ಸನ್ನಿವೇಶಗಳು, ಎಲ್ಲೂ ಕೂಡ ನಾಟಕೀಯ ಅನ್ಸ್ಬಾರ್ದು. ನನ್ಗೆ ಅನ್ಸಿದ್ದು ಬೇಸಿ, ಎಲ್ಲರಿಗೂ ಅಲ್ಲ, ತಪ್ಪೇನಿಲ್ಲ. ನನ್ಗನ್ಸೋದು ಆ ಥರದನ್ನ ತುಂಬಾ ಇಷ್ಟಪಡ್ತೀನಿ. ಹಾಗಾಗಿ ಕಾರಂತರು ನನ್ಗೆ ತುಂಬಾ ಹತ್ರ ಆಗ್ತಾರೆ, ರಾಜೇಂದ್ರ ಕಾರಂತ್. ಈ ತುಂಬಾ ಬುಕ್ಕಿಶ್ ಆಗಿ ಮಾತಾಡೋದು ನಾಟಕಗಳಲ್ಲಿ, ಅದು ಆಕ್ಚುಲ್ ರಂಗಭೂಮಿ ಇರೋದೇ ಹಾಗೆ ತುಂಬಾ ಕೆಲವೆಲ್ಲ. ಆದ್ರೆ ಅದು ಬೇಕು ಯಾಕಂದ್ರೆ ಬುಕ್ಕಲ್ಲಿ ಇರುವಂಥದ್ದನ್ನೆಲ್ಲ ಥಿಯೇಟ್ರಿಗೆ ತರೋದು ಕಷ್ಟ ಇದೆ. ಅದೇ ಥರನೇ ಮಾತಾಡುವಂಥದ್ದಾಗಲಿ, ಅದಕ್ಕೆ ಒಂದು ಮೆರುಗು ಇದೆ, ಅದಕ್ಕೆ ಒಂದು ಸ್ಥಾನ ಇದೆ. ಬಟ್ ನಾನು ಇಷ್ಟಪಡೋದು ಈ ಥರದ್ದನ್ನು ತುಂಬ ಇಷ್ಟಪಡ್ತೀನಿ. ನಿಮ್ಗೆ ನಿರ್ದೇಶನ ಮಾಡಬೇಕು ಅಂತ ಅನಿಸ್ಲಿಲ್ವಾ? ಎಲ್ಲರದು ಒಂದು ಹಂತದಲ್ಲಿ ಬಂತು, ಅಂದ್ರೆ ಮಾಡಿ ಅಂತ ಯಾರು ಕೇಳ್ಕೊಳ್ಳಿಲ್ಲ, ನನಗನ್ನಿಸ್ತು ಈಗ ನಾನೇ ಮಾಡ್ಬೋದಾ ಅಂತ. ಆಮೇಲೆ ಏನಾಯ್ತು, ನಾನು 2002 ಹಂಗೆ ಯೋಗ ಸೇರ್ಕೊಂಡೆ. ಯೋಗ ಟೀಚರ್ ನಾನು ಈಗ್ಲೂ ಅಷ್ಟೇ. ಸೊ 2002ರಲ್ಲಿ ಸೀತಾರಾಮ್ ಅಂತ ನನ್ನ ಸ್ನೇಹಿತರೊಬ್ರು ಗಿರಿನಗರದಲ್ಲಿ ಒಂದು ಯೋಗ ಸೆಂಟರ್ ಇದೆ, ಯೋಗಶ್ರೀ ಅಂತಿದೆ. ಅಲ್ಲಿ ಈ ತರ ಮದುವೆಗೆ ಮುಂಚೆ ಸೇರ್ಕೋ, ಒಂದಷ್ಟು ಮಾನಸಿಕವಾಗಿ ಗಟ್ಟಿ ಆಗ್ತೀವಿ, ಆರೋಗ್ಯನೂ ಚೆನ್ನಾಗಿರುತ್ತೆ, ಒಂದು ಸ್ಲಿಮ್ ಆಗ್ಬೇಕು, ಏನೇನೋ ಇತ್ತು ತಲೆಯಲ್ಲಿ ಮದುವೆಗೆ ಮುಂಚೆ. ಕೂದಲೆಲ್ಲ ಚೆನ್ನಾಗಿತ್ತ, ಈ ತರ ಬೋರ್ಡ್ ತಲೆ ಇರ್ಲಿಲ್ಲ. ಇದನ್ನ ಉಳಿಸ್ಕೊಳಕ್ಕೆ ಯೋಗ ಸೇರ್ಕೊಂಡು, ಆದ್ರೆ ಅದು ಉಳಿಲೇ ಇಲ್ಲ, ಹೊಟ್ಟೋಯ್ತು. ನೋಡ್ರಿ ಹಿಂಗಿದೆ, ನಿಮ್ಗೆ ಅಷ್ಟಾದ್ರೂ ಇದೆ. ನೀವು ನಾವು ಒಂದೇ ಇದ್ರಲ್ಲಿ ಇದೀವಿ, ಬೋಟಲ್ಲಿ. ಯಾಕೆಂದ್ರೆ ಈಗ ನಾನು, ನೀವು, ಪ್ರಕಾಶ್ ತುಮಿನಾಡು ಸರ್, ರಘು ಪಾಂಡೇಶ್, ನಮ್ದು ಯಾವಾಗ್ಲೂ ಎಲ್ಲಾರ್ದು ಒಂದು ಕನ್ಫ್ಯೂಷನ್ ಇರುತ್ತೆ, ಇವರ ಅಂತ. ನಾನೇ ಹೇಳ್ಬಿಡ್ತೀನಿ, ಸರ್ ಅವರೆಲ್ಲ ಇವ್ರು, ನಂಬರ್ ಕಳಿಸ್ತೀನಿ. ಹ್ಞೂ ಸರ್, ಅವ್ರು ಬೇಕಾಗಿತ್ತು ನನಗೆ, ರಘುರಾಮನ್ ಕೊಪ್ಪ ಬೇಕಾಗಿತ್ತು. ಅವರು ರೆಫರೆನ್ಸ್ ಹೇಳ್ತಾರ ನನಗೆ. ಹೌದು, ಇವರು ಕಿರಿಕ್ ಪಾರ್ಟಿಯಲ್ಲಿ ಮಾಡಿದ್ರಲ್ವಾ? ಇಲ್ಲ ಸರ್, ನಾನ್ ಮಾಡಿದ್ದಲ್ಲ, ಅವ್ರದ್ದು ಅಂತ ಹೇಳಿ ನಾನು ನನ್ ನಂಬರ್ ಕೊಟ್ರೆ, ಅವ್ರದ್ದು ನನ್ನ ಸ್ನೇಹಿತರೆ, ಅವರು ನಾನೇ ಕೊಟ್ಟಿ. ಸುಮಾರು ಸರಿ ಆಗಿದೆ ಸರ್. ನಾವು ನೀವಂತೂ ತುಂಬಾ ಕನ್ಫ್ಯೂಸ್, ತುಮಿನಾಡು ಅಷ್ಟೇ. ಸಾಧಾರಣ ಕನ್ಫ್ಯೂಸ್ ಆಗ್ತಾರೆ. ಅವ್ರಿಗೆ ಕಿರಿಕ್ ಪಾರ್ಟಿ ನೀವು ಮಾಡಿದ ಅಂತಾರಂತೆ, ನನಗೆ ನೀವೇ ಅಲ್ವಾ ಇದ್ರಲ್ಲಿ ಮಾಡಿದ್ದು, ಕಾಂತಾರದಲ್ಲಿ ಮಾಡಿದ್ದು, ಆಮೇಲೆ ಪಾಠಶಾಲೆ ಇದೆಯಲ್ಲ ಸರ್ಕಾರಿ ಶಾಲೆಯಲ್ಲಿ ನೀವೇ ಅಲ್ವಾ ಅಂತ ಕೇಳ್ತಾರೆ ನನಗೆ. ಆ ತರದ್ದು ಕನ್ಫ್ಯೂಷನ್ಸ್ ಆಗ್ತಾನೆ ಇರತ್ತೆ. ಹೌದು. ಸೊ ಹಂಗೆ ನಿರ್ದೇಶನ ಅದು ನನ್ಗೆ ಕಾನ್ಫಿಡೆನ್ಸ್ ಇಲ್ಲ. ಆಮೇಲೆ ಏನಾಯ್ತು, ಯೋಗಕ್ಕೆ ಸೇರದ್ನಲ್ಲ, ಯೋಗದಲ್ಲಿ ನಾನು ನಿಧಾನಕ್ಕೆ 6 ತಿಂಗಳಲ್ಲಿ ಅಲ್ಲಿ ಯೋಗ ಟೀಚರ್ ಆದೆ ನಾನು ಸೇರ್ಕೊಂಡ್ಮೇಲೆ. ಯೋಗದ ಬಗ್ಗೆ ಒಂದಷ್ಟು ಆಧ್ಯಾತ್ಮ ಜೀವನದ್ದು ನಮ್ಮ ಗುರುಗಳು ವನಿತಕ್ಕ ಅಂತ, ಅವರು ನನಗೆ ಪಾಠ ಹೇಳ್ಕೊಡ್ತಾರೆ. ನಂತರ ಸುಮಾರು ಜನನ್ನ ತಯಾರು ಮಾಡಿದ್ದಾರೆ. ಇವತ್ತು ದೊಡ್ಡ ಸ್ಕೂಲ್ ಅದು ಯೋಗಶ್ರೀ ಅನ್ನೋದು. ಯೋಗದಲ್ಲಿ ಗಿರಿನಗರದಲ್ಲಿ ನನ್ನ ಪ್ರಕಾರ ಕರ್ನಾಟಕದಲ್ಲ ಅಥವಾ ಏಷ್ಯಾದಲ್ಲೇ ದೊಡ್ಡ ಶಾಲೆ ಅನ್ಸುತ್ತೆ, ಯೋಗ ಶಾಲೆ. ಅಷ್ಟು ದೊಡ್ಡದು ಎಲ್ಲೂ ನೋಡಿಲ್ಲ. ದಿನಕ್ಕೆ ಒಂದು 600-700 ಜನ ಬರ್ತಾರೆ. ಒಂದು 8 ಬ್ಯಾಚ್ ಅಲ್ಲಿ ಯೋಗ ಕ್ಲಾಸಸ್ ಆಗತ್ತೆ. ಅಷ್ಟಾಂಗ ಯೋಗ, ಇದು ಆಸನಗಳು, ಪ್ರಾಣಾಯಾಮ, ಧ್ಯಾನ ಎಲ್ಲ. ಸೊ ಎಲ್ಲನೂ ನಾನು ಇವಾಗ ಕ್ಲಾಸ್ ಹ್ಯಾಂಡಲ್ ಮಾಡ್ತೀನಿ, ನಾನು ತಗೋತೀನಿ ಅಲ್ಲಿ. ಸೊ ಅಲ್ಲೇನಾಯ್ತು, ವಾರ್ಷಿಕೋತ್ಸವ ಮಾಡೋರು ಯೋಗಶ್ರೀಲಿ. ಅವ್ರು ಏನ್ ಹೇಳೋರು, ಒಂದ್ ನಾಟಕ ಯಾವ್ದಾದ್ರು ಬರೀರಿ, ನೀವು ಥಿಯೇಟರ್ಲ್ಲಿ ಇದ್ದೀರಲ್ಲ ಅಂತ ನಮ್ಗೆ ಒಂದು ಚಾಲೆಂಜ್ ಕೊಡೋರು. ಅಲ್ಲಿ ಬರೆಯಕ್ ಶುರು ಮಾಡಿದೆ. ಅಂದ್ರೆ ಅಲ್ಲಿದೆಲ್ಲ ಬರೀ 20 ನಿಮಿಷ, 25, 10-15 ನಿಮಿಷದ ನಾಟಕಗಳು. ಒಂದು 10-15 ಜನನ ಹಾಕೊಂಡು ಒಂದು ಸಣ್ಣದಾಗಿ ಕಾಮಿಡಿನೋ ಅಥವಾ ಮೆಸೇಜ್ ಓರಿಯೆಂಟೆಡ್, ಸಮಾಜಕ್ಕೆ ಏನಾದ್ರು ಹೇಳುವಂಥದ್ದು, ಈ ತರದ್ದು ಒಂದಷ್ಟನ್ನ ಮಾಡಿ ಪ್ರತಿ ವರ್ಷ ಮಾಡ್ಕೊಂಡ್ ಬಂದೆ. ಒಂದು 15 ವರ್ಷ ಮಾಡಿದ್ದೀನಿ. ಒಂದು 15 ನಾಟಕಗಳು ನಾನೇ ಬರೆದಿದ್ದೀನಿ.
ಅಂದ್ರೆ ಚಿಕ್ಕದು ಹೇಳಿದ್ದು, ದೊಡ್ಡ ಗೊತ್ತಾಯ್ತು. ಮಟ್ಟದಲ್ಲ. ಆ ತರದ ನಾಟಕಗಳು ಬರೋದು ಒಂಚೂರು ಪರವಾಗಿಲ್ಲಪ್ಪ ಮಾಡ್ತೀನೇನೋ ಅಂತ ಒಂದ್ ಸಣ್ಣ ಕಾನ್ಫಿಡೆನ್ಸ್ ಈಗ್ಲೂ ಇದೆ, ಬಟ್ ಮಾಡಿಲ್ಲ, ದೊಡ್ಡದಾಗಿ ಮಾಡಿಲ್ಲ. ಬರೀಬೇಕು ಅನ್ಸುತ್ತೆ, ಬಟ್ ಆ ಗಟ್ಟಿಯಾದ ಇದಿಲ್ಲ ನಮ್ಗೆ ಜ್ಞಾನ ಬರೆಯೋದಕ್ಕೆ. ಅಂದ್ರೆ ಡೆಪ್ತ್ ಸಿಗ್ತಾ ಇಲ್ಲ. ಅಂದ್ರೆ ಮೇಲ್ ಕನ್ನಡ ಬರ್ಕೊಂಡು ಹೋಗ್ತೀವಿ, ಅದು ಸಾಕಾಗಲ್ವೇನೋ ಅನ್ಸ್ಬಿಡತ್ತೆ. ಇದು ಸರಿ ಹೋಗಲ್ಲ ಅನ್ಸುತ್ತೆ ನಾಟಕಕ್ಕೆ, ತುಂಬಾ ತೇಲ್ಸ್ಕೊಂಡು ಹೋಗ್ಬಿಟ್ಟಿದ್ದಾನೆ, ಏನು ಇದೇ ಇಲ್ಲ, ಅಷ್ಟೇ ಇದಿಲ್ಲ, ಸ್ಟಫ್ ಇಲ್ಲ ಅನ್ಸ್ಬಿಡತ್ತೆ ನೋಡೋರಿಗೆ. ಹಾಗಾಗಿ ಹಿಂದೇಟ್ ಹಾಕೊಂಡು ಸುಮ್ಮನೆ ಇದೀವಿ, ಬೇಡ ಬೇಡ, ಇನ್ನೊಂದಷ್ಟು ಜ್ಞಾನಾರ್ಜನೆ ಸಿಗ್ಬೇಕು, ಅಥವಾ ಯಾರ್ದಾರು ಸಪೋರ್ಟ್ ಬೇಕು, ಆ ಥರ ಇಟ್ಕೊಂಡು ಬರೀಬೇಕು, ಅಥವಾ ಡೈರೆಕ್ಷನ್ ಮಾಡಬೇಕು. ಒಂದ್ ಮಟ್ಟಕ್ಕೆ ಮಾಡಬಲ್ಲೆ ಅಂತ, ಆದ್ರೂ ಕಾನ್ಫಿಡೆನ್ಸ್ ಇಲ್ಲ. ಗ್ಯಾರಂಟಿಯಾಗಿ ಓಪನ್ ಆಗಿ ಇಷ್ಟ ಇದರಲ್ಲಿ ಏನೇನ್ ಮಾಡ್ತೀನಿ ಅಂತ ಹೇಳಕ್ಕೂ ಧೈರ್ಯ ಇಲ್ಲ. ಹೀಗೆ, ಹಾಗಾಗಿ ನಿರ್ದೇಶನಕ್ಕೆ ಹೋಗ್ಲಿಲ್ಲ, ಬರೀ ಆಕ್ಟಿಂಗ್ ಅಲ್ಲೇ ಮಾಡ್ಕೊಂಡು ಇದ್ವಿ. ಈಗ ಯೋಗ ಟೀಚರ್ ಆಗೂ ಕೆಲಸ ಮಾಡ್ತಾ ಇದ್ದೀರಾ, ಹೌದೌದು. ಅಂದ್ರೆ ಜೊತೆಗೆ ಪ್ರಿಂಟಿಂಗ್ ಪ್ರೆಸ್ ನಡೀತಾ ಇದೆ, ಅದು ಇಲ್ಲಿ ಆಕ್ಟಿಂಗ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದೀವಿ. ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಾ ಸರ್ ನೀವು? ಬೆಳಿಗ್ಗೆ ಈಗ ಶೂಟಿಂಗ್ ಅಂದ್ರೆ ಬೆಳಿಗ್ಗೆ 6-7 ಗಂಟೆಗೆ ಅಲ್ಲಿ ಇರ್ಬೇಕು, ಅಥವಾ ಬೇರೆ ಯಾವ್ದೋ ಒಂದು ಊರಲ್ಲಿ ಇರ್ಬೇಕು. ಕರೆಕ್ಟ್. ಅವಾಗ ಇಲ್ಲ, ಒಂಚೂರು ಕಂಫರ್ಟ್ ಇಟ್ಕೊಂಡಿದೀವಿ. ಇಲ್ಲಿ ಪ್ರಸ್ತುತ ತಗೊಂಡ್ರೆ ನನ್ನ ಜೊತೆಗೆ ನನ್ನ ಸ್ನೇಹಿತರು 3 ಜನ ಇದ್ದಾರೆ. ಅದೊಂದು ಪಾರ್ಟ್ನರ್ಶಿಪ್ ಅಲ್ಲಿ ಹೋಗ್ತಾ ಇದೆ. ನಾನು ಇಲ್ದೇ ಇದ್ರು ಮ್ಯಾನೇಜ್ ಮಾಡುವಷ್ಟಿದೆ. ಜೊತೆಗೆ ಮಗ ಇದ್ದಾನೆ, ಅಥವಾ ನಮ್ಮ ಅಣ್ಣ ಅವನೊಂದ್ಸತಿ ಸಪೋರ್ಟ್ ಮಾಡ್ತಾನೆ. ಬಿಸ್ನೆಸ್ಗೆ ಹೇಳಿದ್ ನಾನು. ಹಾಗಾಗಿ ನಾನು ಇಲ್ದೆ ನನ್ನ ಆಬ್ಸೆನ್ಸ್ ಅಲ್ಲಿ ಕೆಲವೆಲ್ಲ ಫೋನಲ್ಲೇ ಆಗೋಗುತ್ತೆ. ತೀರಾ ನನ್ನ ಪ್ರೆಸೆನ್ಸ್ ಬೇಕು ಅಂದಾಗ ಯಾರನ್ನೋ ಒಬ್ಬರನ್ನ ಕಳಿಸಿ ಮಾಡುವಷ್ಟು ಅದನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ, ಪ್ರಿಂಟಿಂಗ್ ಕೆಲಸನ. ಇನ್ನು ಯೋಗದ ವಿಚಾರ ಬಂದ್ರೆ, ಯೋಗದಲ್ಲಿ ನನಗೆ ಒಂದಿನನೂ ಯೋಗ ಮಾಡದೆ ನಾನು ಶೂಟಿಂಗ್ ಹೋಗಿಲ್ಲ. ಬಹಳ ಕಡಿಮೆ, 365 ದಿನದಲ್ಲಿ ಶೂಟಿಂಗ್ ಇದ್ರೆ ನಾನು ಎಲ್ಲಾ ದಿನಾನು ಒಂದು 5 ದಿನ ತಪ್ಪಿಸಿದ್ದೀನಿ ಯೋಗ, ಅಥವಾ ಅದನ್ನು ಸಂಜೆ ಬಂದ್ ಮಾಡಿದ್ದೀನೇನೋ. ಔಟ್ ಸ್ಟೇಷನ್ ಅಲ್ಲಿ ಇದ್ರೂ ಕೂಡ ಅಲ್ಲಿ ಮುಗಿಸಿನೇ ನಾನು ಶೂಟಿಂಗ್ ಹೋಗ್ತಾ ಇದ್ದೆ. ಅಂದ್ರೆ ಅದನ್ನ ಜೋಡಿಸ್ಕೊಂಡ್ಬಿಡ್ತಾ ಇದ್ದೆ ನಾನು. ಈಗ ಕೆಲವು ಸತಿ ಏನಾಗುತ್ತೆ, ಯೂಶಲಿ ಶೂಟಿಂಗ್ ಬೆಂಗಳೂರಲ್ಲೆಲ್ಲ 9 ಗಂಟೆಗೆ ಕರೆಯೋದು ನಮ್ಮನ್ನ. ಬಹಳ ರೇರ್ 7:30 ಸ್ಟಾರ್ಟ್ ಬಿಡ್ತೀವಿ, ನೀವು 6 ಗಂಟೆಗೆ ಇರಬೇಕು, 7 ಗಂಟೆಗೆ ಮೇಕಪ್ ಆಗಿರ್ಬೇಕು ಅನ್ನೋದು ಬಹಳ ಕಡಿಮೆ ಹೇಳ್ತಾರೆ. ಬಟ್ ನಮ್ಗೆ ಗೊತ್ತಾಗ್ಬಿಡುತ್ತೆ 9ಕ್ಕೆ ಮಾಡೋದು ಅಂತ ಸಾಧಾರಣವಾಗಿ. ಆ ಟೈಮ್ಗೆ ರೀಚ್ ಆಗಿರ್ತೀವಿ ನಾವು, ಏನು ತೊಂದರೆ ಆಗಿಲ್ಲ ಯಾವತ್ತೂ ಕೂಡ. ಸೊ ನಾನು ಅಷ್ಟರೊಳಗೆ 5 ಗಂಟೆಗೆ ಹೇಳೋದು, ಅಥವಾ 6 ಗಂಟೆಗೆ ಹೊರಡಬೇಕಾದ್ರೆ 4 ಗಂಟೆಗೆ ಹೇಳೋದು. 1 hour ಯೋಗ ಕೊಡ್ಲೇಬೇಕು ಅನ್ನೋ ತರ ಅರ್ಲಿಗೆ ಎದ್ಬಿಡ್ತೀವಿ. ತೀರಾ ರಾತ್ರಿ ಎಲ್ಲ ಶೂಟ್ ಇತ್ತು, ಬಂದಿದ್ದೆ 2 ಗಂಟೆ ಅಥವಾ ಬೆಳಗ್ಗೆ 6 ಗಂಟೆ ಆಗೋಯ್ತು, ಮತ್ತೆ ಸಾಯಂಕಾಲ ಶೂಟಿಂಗ್ ಹೋಗ್ಬೇಕು 6 ಗಂಟೆಗೆ ಅನ್ನುವಾಗ ಅವತ್ತು ಸ್ಕಿಪ್ ಆಗತ್ತೆ, ಯೋಗ ಮಾಡಕ್ಕಾಗಲ್ಲ. ಇಲ್ಲಿ ಕ್ಲಾಸ್ ತಗೊಳ್ಳೋದು ಅಷ್ಟೇ, ನಾನು ಕ್ಲಾಸ್ಗೆ ಹೋಗ್ತೀನಲ್ಲ, ಅವ್ರೂ ಅಷ್ಟೇ ನಮ್ ಟೈಮ್ ಟೇಬಲ್ ಕೊಟ್ಟಿದ್ದಾರೆ, ಇಂಥ ದಿನ ನಿಮ್ ಕ್ಲಾಸು ಅಂತ. ನಾನು ಆ ದಿನ ಶೂಟಿಂಗ್ ಬಿದ್ದಿದೆ ಅಥವಾ 6 ಗಂಟೆಗೆ ಹೊರಡಬೇಕು ಅಂದ್ರೆ ಅವ್ರಿಗೆ ಅರ್ಲಿಯಾಗಿ ಹೇಳ್ಬಿಡ್ತೀವಿ ನಾವು, ನಾಳೆ ನಾನು ಬರ್ತಿಲ್ಲ ಅಂತ. ಅವ್ರು ಅದಕ್ಕೆ ಬೇರೆ ರೀಪ್ಲೇಸ್ ಮಾಡ್ತಾರೆ, ಇನ್ನೊಬ್ಬ ಯೋಗ ಟೀಚರ್ನ ಹಾಕ್ತಾರೆ. ಹಾಗಾಗಿ ನಾನೇ ಇದ್ದೇ ಯೋಗ ಕ್ಲಾಸ್ ನಡಿಬೇಕು ಅಂತ ಏನಿಲ್ಲ, ಅದೊಂದು ಸಂಸ್ಥೆ, ಅದು ನಾವೊಂದು ಆನರರಿ ಅಲ್ಲಿ, ಅಂದ್ರೆ ಒಂದು ಸೇವಾ ಭಾವದಿಂದ ಮಾಡ್ತಿದೀವಿ. ಹಾಗಾಗಿ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲ ಅವರಿಗೆ, ನಾನೇ ಇರ್ಲೇಬೇಕು ಅಂತಾನು ಇಲ್ಲ ಅವ್ರಿಗೆ. ಆತರ ನಮ್ ತರ ಸೇವೆ ಮಾಡೋರು ಒಂದು 60-70 ಜನ ಇದ್ದಾರೆ. ಹಾಗಾಗಿ ಒಬ್ರಲ್ಲ ಒಬ್ರು, ಅವ್ರ ಆಬ್ಸೆನ್ಸ್ ಅಲ್ಲಿ ನಾನು ಹೋಗ್ತೀನಿ, ನನ್ನ ಆಬ್ಸೆನ್ಸ್ ಅಲ್ಲಿ ಅವ್ರು ಬರ್ತಾರೆ, ಯಾರೋ ಒಬ್ರು ಕ್ಲಾಸ್ ತಗೊಂಡು ಸಂಸ್ಥೆ ನಡಿಬೇಕಷ್ಟೇ. ಹಾಗಾಗಿ ನಡೀತಾ ಇದೆ. ಸೊ ಆ ತರದ್ದು ಯೋಗದ್ದು. ಇನ್ನು ಶೂಟಿಂಗ್ ಅಲ್ಲಿ ಗೊತ್ತಾಯಿದೆ ನಿಮ್ಗೆ, ಇವೆರಡನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಶೂಟಿಂಗ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಆಮೇಲೆ ನಮ್ ತರ ಆರ್ಟಿಸ್ಟ್ಗಳು ಏನು 30 ದಿನನೂ ಶೂಟಿಂಗ್ ಇರಲ್ಲ. ಒಂದೊಂದ್ ಸತಿ ಬಂದ್ರೆ ಒಂದ್ 20 ದಿನ ಬಂದ್ಬಿಡತ್ತೆ. ಅಯ್ಯೋ ಡೈಲಿ ಹೋಗ್ತಾ ಇದೀವಿ, ಬಿಸಿ ಆಗ್ಬಿಡತ್ತೆ. ಇಲ್ಲ ಅಂದ್ರೆ ಒಂದ್ 15 ದಿನ ಖಾಲಿ ಕೂತ್ಬಿಟ್ಟಿರ್ತೀವಿ, ಅಥವಾ ಯಾವ್ದು ಶೂಟಿಂಗೇ ಬರಲ್ಲ. ಅದು ಒಂಥರ ವಿಚಿತ್ರ, ಗೊತ್ತಿದೆ ಈ ಫೀಲ್ಡ್ ಅಲ್ಲಿ ಇರೋರಿಗೆ. ನೋಡೋರಿಗೆ ಏನೋ ಬಿಸಿ ಅನ್ಸತ್ತೆ, ಬಟ್ ಖಾಲಿ ಇರ್ತೀವಿ ಒಂದಷ್ಟು ದಿನಗಳು. ಸೊ ಹಿಂಗ್ ನಡೀತಾ ಇದೆ. ನೀವು ರಂಗಭೂಮಿಲಿ ಬೇರೆ ಬೇರೆ ನಿರ್ದೇಶಕರ ಜೊತೆ ಕೆಲಸ ಮಾಡ್ತಾ ನಾನು ಒಂದು ತಂಡ ಕಟ್ಟಬೇಕು, ನನ್ಗನ್ಸಿದ್ದನ್ನ ನಾನು ನನ್ನ ತಂಡದಲ್ಲಿ ನಾಟಕಗಳನ್ನು ಮಾಡಿಸ್ಬೇಕು, ಈಗ ನೀವು ಹೇಳಿದ್ರಲ್ಲ ತುಂಬಾ ರಿಯಲಿಸ್ಟಿಕ್ ಆಗಿ ಆ ಥರದ್ದು ಮಾಡಿಸ್ಬೇಕು ಅನ್ನೋದು ಯಾವತ್ತು ಅನಿಸ್ಲಿಲ್ವಾ ನಿಮ್ಗೆ? ತಂಡ ಕಟ್ಟಬೇಕು ಅಂತ ಯಾವತ್ತು ಮನಸ್ಸಿಗೆ ಬರಲಿಲ್ಲ. ನಮಗೆ ಈ ಒತ್ತಡ ಇತ್ತು, ಅಂದ್ರೆ ಬಿಸ್ನೆಸ್ ಒತ್ತಡ ಇತ್ತು, ವ್ಯಾಪಾರ ದೃಷ್ಟಿಯಿಂದ. ಆ ಜವಾಬ್ದಾರಿ ಇರೋದ್ರಿಂದ ನಾಟಕಗಳ ಪಾತ್ರ ಕೊಟ್ಟಿದ್ದನ್ನ ಸರಿಯಾಗಿ ನಿರ್ವಹಿಸಿದ್ರೆ ಸಾಕು ಅನ್ನೋ ತರ ಇದ್ವಿ. ಯಾವ್ದೋ ಒಂದು ರೋಲ್ ಸಿಕ್ಕಿದೆ, ಈ ಹೊಸ ನಾಟಕ ರೀಡಿಂಗ್ ಆಗಿದೆ, ನಾಳೆಯಿಂದ ರಿಹರ್ಸಲ್ ಅಂದ್ರೆ ಆ ಡೈಲಾಗ್ ತಲೆಗೆ ಹಾಕೊಳ್ಳೋದೇ ಒಂದಷ್ಟು ದಿನ ನಡೆಯುತ್ತೆ. ಅಂದ್ರೆ ಚಿಕ್ಕ ಪಾತ್ರ ಆದ್ರೆ ಈಸಿ,
ದೊಡ್ಡ ದೊಡ್ಡ ಪಾತ್ರಗಳೆಲ್ಲ ಸಿಕ್ಬಿಟ್ರೆ ಯಪ್ಪ ಅವ್ರಿಗಿಂತ ಚೆನ್ನಾಗಿ ಮಾಡಬೇಕು ಅಥವಾ ಡೈಲಾಗ್ ತಪ್ಪಿಲ್ದೆ ಹೇಳಬೇಕು. ಅದು ರಾಜೇಂದ್ರ ಕಾರತ್ ನಾಟಕ ಅಂದ್ರೆ ಈ ಒಂದ್ ಶಬ್ದನೂ ತಪ್ಪಾದ್ರೇನು ತುಂಬಾ ಕಷ್ಟ ಇರೋದು ಅಲ್ಲಿ. ಹ್ಮ್. ಹಾಗಾಗಿ ಅದನ್ನು ತೂಗಿಸ್ಕೊಂಡು ಹೋಗೋದು ಕಷ್ಟ ಆಗ್ತಿತ್ತು. ಹಾಗಾಗಿ ತಂಡ ಕಟ್ಟೋ ತನಕ ಹೋಗ್ಲಿಲ್ಲ ಅಥವಾ ಯಾವತ್ತೂ ಅನ್ಸ್ಲಿಲ್ಲ. ಆದರೆ ನಂದೇ ತಂಡ ಅಂತ ದುಡ್ದಿದ್ದೀವಿ ಸಾಕಷ್ಟು ತಂಡಗಳಿಗೆ. ಇದು ನಂದು ಬೇರೆ ಅಲ್ಲ ಅಥವಾ ನಾನ್ ಬೇರೆ ಅಲ್ಲ ಇದರಿಂದ ಹೊರತಾಗಿಲ್ಲ. ಅಂದ್ರೆ ಅಂತರಂಗದಲ್ಲಿ ಅಷ್ಟು ಪ್ರೀತಿಯಿಂದ ಇವತ್ತಿಗೂ ಇದೀವಿ, ಅವತ್ತು ಇದ್ವಿ. ಅಂಕಶ್ರಮ್ ಅಷ್ಟೇ ಪ್ರೀತಿಯಿಂದ ಇದ್ದಾರೆ. ಹಾಗೆ ಕಾರಂತರದ್ದು ಅಷ್ಟೇ, ರಾಜೇಂದ್ರ ಕಾರಂತರದ್ದು ಅಥವಾ ವಿಜಯ ಬನ್ಶಾ ಅವ್ರದ್ದು ಡ್ರಾಮ್ಯಾಟ್ರಿಕ್ಸ್ ಅಂತ ತಂಡ ಇರ್ಬೋದು, NC ಮಹೇಶ್ ಅವ್ರ ಜೊತೆಗೆಲ್ಲ ಅದೇ ಒಡನಾಟ ಇದೆ, ಪ್ರೀತಿಯಿಂದ ಇದ್ದೀವಿ. ನಮ್ದೇ ತಂಡ ಅಂತಾನೆ ಅನ್ಸುತ್ತೆ, ಏನೋ ನಮಗೆ ಅದು ಬೇರೆ ತಂಡ ಅಂತಿಲ್ಲ. ಅವ್ರ ಆಗು ಹೋಗುಗಳು, ಅವ್ರ ಗೆಟ್ ಟುಗೆದರು ಅಥವಾ ಏನೋ ಒಂದು ಬರ್ಡೇ ಪಾರ್ಟಿ, ಇನ್ನೊಂದು ಮತ್ತೊಂದು, ಎಲ್ಲದಕ್ಕೂ ಎಲ್ರು ಕರೀತಾರೆ, ಹೋಗ್ತೀವಿ, ಸಿಗ್ತೀವಿ, ಮಾತಾಡ್ತೀವಿ. ಆ ಬೇರೆ ತಂಡ ಕಟ್ಟಿ ಏನೋ ಮಾಡಬೇಕು ಅಂತ ಅನ್ಸ್ತಿಲ್ಲ. ಅಂದ್ರೆ ಏನೋ ಒಂದು ಕೊಡುಗೆ ಕೊಡಬೇಕು ನನ್ನ ಕಡೆಯಿಂದ ಅಂತ ಅಷ್ಟು ದೊಡ್ಡ ಮಟ್ಟಕ್ಕೆ ಯೋಚನೆ ಹಾಕ್ಲಿಲ್ಲ ನಾನು.